ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 31/8/2025. ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ 15/12/2006. ಸ್ಮೃತಿ ಸ್ವರೂಪರಾಗಿ ಅನುಭವಿ ಮೂರ್ತಿಗಳಾಗಿ ಸೆಕೆಂಡ್ನಲ್ಲಿ ತೀವ್ರ ಗತಿಯಿಂದ ಪರಿವರ್ತನೆಯನ್ನು ಮಾಡಿಕೊಂಡು ಆಸ್ತಿತ್ ಆನರಾಗಿ ಇಂದು ಬಾಪ್ದಾದ 4 ಕಡೆ ಇರುವಂತಹ ಮಕ್ಕಳ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ವಿಶೇಷ ಭಾಗ್ಯದ ರೇಖೆಯನ್ನು ನೋಡುತ್ತಿದ್ದಾರೆ. ಎಲ್ಲರ ಮಸ್ತಕದಲ್ಲೂ ಭಾಗ್ಯದ ರೇಖೆ ಹೊಳೆಯುತ್ತಿದೆ. 1ನೇ ಪ್ರಕಾರದ ಭಾಗ್ಯದ ರೇಖೆಯಾಗಿದೆ. ಪರಮಾತ್ಮನ ಪಾಲನೆಯ ಭಾಗ್ಯದ ರೇಖೆ. 2ನೇ ಪ್ರಕಾರದ ರೇಖೆಯಾಗಿದೆ. ಶ್ರೇಷ್ಠ ಶಿಕ್ಷಕನ ಮೂಲಕ ಶಿಕ್ಷಣದ ಭಾಗ್ಯದ ರೇಖೆ. 3ನೇ ಪ್ರಕಾರದ ರೇಖೆಯಾಗಿದೆ. ಸದ್ಗುರುವಿನ ಮೂಲಕ ಶ್ರೀಮತದ ಭಾಗ್ಯದ ರೇಖೆ. ಹಾಗೆ ನೋಡಿದರೆ ಅನೇಕ ಪ್ರಕಾರದ ಭಾಗ್ಯ ಪ್ರಾಪ್ತಿಯಾಗಿದೆ. ನಮಗೆ ಅಪಾರ ಭಾಗ್ಯ ಪ್ರಾಪ್ತಿಯಾಗಿದೆ. ಆದರೂ ಕೂಡ ಈ ದಿನ ವಿಶೇಷವಾಗಿ ಈ 3 ಭಾಗ್ಯದ ರೇಖೆಯನ್ನು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ. ನೀವೆಲ್ಲರೂ ಕೂಡ ನಿಮ್ಮ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ರೇಖೆಯ ಅನುಭವವನ್ನು ಮಾಡುತ್ತಿದ್ದೀರಾ ತಾನೆ? ಎಲ್ಲಾ ಪ್ರಕಾರದ ಭಾಗ್ಯಕ್ಕಿಂತ ಶ್ರೇಷ್ಠ ಭಾಗ್ಯ ಅಂದರೆ ಪರಮಾತ್ಮನ ಪ್ರೀತಿಯ ಪಾಲನೆಯ ರೇಖೆಯಾಗಿದೆ. ಹೇಗೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೋ ಅದೇ ರೀತಿ ಪರಮಾತ್ಮ ತಂದೆಯ ಪಾಲನೆ ಕೂಡ ಸರ್ವಶ್ರೇಷ್ಠ ಆಗಿದೆ. ಇಂತಹ ಶ್ರೇಷ್ಠ ಪಾಲನೆ ಎಷ್ಟು ಕಡಿಮೆ ಜನ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. ಆದರೆ ನೀವೆಲ್ಲರೂ ಈ ಪರಮಾತ್ಮನ ಪಾಲನೆಗೆ ಪಾತ್ರರಾಗಿದ್ದೀರಾ. ಇಡೀ ಕಲ್ಪದಲ್ಲಿ ಮಕ್ಕಳಾದ ನಿಮಗೆ ಇಂತಹ ಪಾಲನೆ ಒಮ್ಮೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಈಗ ಈ ಪಾಲನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳದೇ ಇದ್ದರೆ ಬೇರೆ ಯಾವ ಸಮಯದಲ್ಲೂ ಇಂತಹ ಪಾಲನೆ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಈ ಪರಮಾತ್ಮನ ಪಾಲನೆ, ಪರಮಾತ್ಮನ ಪ್ರೀತಿ, ಪರಮಾತ್ಮನ ಪ್ರಾಪ್ತಿಗಳು ಕೋಟಿಯಲ್ಲಿ ಕೆಲವು ಆತ್ಮರಿಗೆ ಮಾತ್ರ ಅನುಭವ ಆಗುತ್ತದೆ. ನೀವೆಲ್ಲರೂ ಕೂಡ ಅನುಭವಿಗಳಾಗಿದ್ದೀರಾ ತಾನೆ? ಅನುಭವ ಇದೆ ತಾನೆ? ಪಾಲನೆಯ ಅನುಭವ ಇದೆ, ಶಿಕ್ಷಣದ ಅನುಭವ ಇದೆ ಮತ್ತು ಶ್ರೀಮತದ ಅನುಭವ ಇದೆ. ಅನುಭವಿ ಮೂರ್ತಿಗಳಾಗಿದ್ದೀರಾ ತಾನೆ? ಅಂದ ಮೇಲೆ ಸದಾ ನಿಮ್ಮ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ಈ ಭಾಗ್ಯದ ನಕ್ಷತ್ರ ಕಾಣಿಸುತ್ತದೆ ತಾನೆ? ಸದಾ ಭಾಗ್ಯದ ನಕ್ಷತ್ರ ಕಾಣಿಸುತ್ತದೆ ತಾನೆ? ಅಥವಾ ಕೆಲವೊಮ್ಮೆ ಹೊಳೆಯುತ್ತಿರುವಂತಹ ಭಾಗ್ಯದ ನಕ್ಷತ್ರ ಡಲ್ಲಾಗಿ ಬಿಡುತ್ತದೆ ಏನು? ಹೊಳೆಯುತ್ತಿರುವಂತಹ ಭಾಗ್ಯದ ನಕ್ಷತ್ರ ಸಡಿಲ ಅಂತೂ ಆಗುವುದಿಲ್ಲ ತಾನೆ? ಅಂದರೆ ಡಿಮ್ಮಂತೂ ಆಗುವುದಿಲ್ಲ ತಾನೆ? ಒಂದು ವೇಳೆ ಹೊಳೆಯುತ್ತಿರುವಂತಹ ಭಾಗ್ಯದ ನಕ್ಷತ್ರ ಡಿಮ್ ಆಗಿಬಿಟ್ಟರೆ ಅದಕ್ಕೆ ಕಾರಣ ಏನಾಗಿದೆ? ಅದಕ್ಕೆ ಕಾರಣ ಏನು ಎಂದು ನಿಮಗೆ ಗೊತ್ತಿದೆ ಏನು? ಕಾರಣ ಏನು ಅನ್ನುವುದನ್ನು ಬಾಪ್ತಾದ ನೋಡಿದ್ದಾರೆ. ಕಾರಣ ಏನು ಅಂದರೆ ಮಕ್ಕಳು ಸ್ಮೃತಿ ಸ್ವರೂಪರಾಗಿಲ್ಲ. ನಾನು ಆತ್ಮ ಆಗಿದ್ದೇನೆ ಎಂದು ವಿಚಾರವನ್ನು ಮಾಡುತ್ತೀರಾ. ಆದರೆ ವಿಚಾರವನ್ನು ಮಾಡುವಂತಹ ಸ್ವರೂಪ ಆಗುತ್ತೀರಾ? ಕಡಿಮೆ ಸಮಯ ಸ್ಮೃತಿ ಸ್ವರೂಪರಾಗುತ್ತೀರಾ. ಎಲ್ಲಿಯವರೆಗೂ ಸದಾ ಸ್ಮೃತಿ ಸ್ವರೂಪರಾಗುವುದಿಲ್ಲವೋ ಅಲ್ಲಿಯವರೆಗೂ ಸಮರ್ಥತೆ ಬರಲು ಸಾಧ್ಯ ಇಲ್ಲ. ಸ್ಮೃತಿಯೇ ಸಮರ್ಥತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ಸ್ಮೃತಿ ಸಮರ್ಥತೆಯನ್ನು ತಂದುಕೊಡುತ್ತದೆ. ಸ್ಮೃತಿ ಸ್ವರೂಪ ಆತ್ಮರೇ ಸಮರ್ಥ ಸ್ವರೂಪ ಆತ್ಮರಾಗಿದ್ದಾರೆ. ಆದ್ದರಿಂದ ಭಾಗ್ಯದ ನಕ್ಷತ್ರ ಕಡಿಮೆ ಹೊಳೆಯುತ್ತಿರುತ್ತದೆ. ಈಗ ನೀವು ಸ್ವಯಂ ಅನ್ನು ಕೇಳಿಕೊಳ್ಳಿ, ನಾನು ಹೆಚ್ಚು ಸಮಯ ವಿಚಾರ ಮಾಡುವಂತಹ ಸ್ವರೂಪ ಆಗಿದ್ದೇನೋ ಅಥವಾ ಹೆಚ್ಚು ಸಮಯ ಸ್ಮೃತಿ ಸ್ವರೂಪ ಆಗಿರುತ್ತೇನೋ? ವಿಚಾರ ಮಾಡುವಂತಹ ಸ್ವರೂಪ ಆಗುವುದರಿಂದ ಬಹಳ ಚೆನ್ನಾಗಿ ವಿಚಾರವನ್ನು ಮಾಡುತ್ತೀರಾ. ನಾನು ಇಂತಹ ಆತ್ಮನಾಗಿದ್ದೇನೆ, ನಾನು ಅಂತಹ ಆತ್ಮನಾಗಿದ್ದೇನೆ, ನಾನು ಇಂತಹ ಸ್ವರೂಪದಲ್ಲಿರುವ ಆತ್ಮನಾಗಿದ್ದೇನೆ ಎಂದು ವಿಚಾರವನ್ನು ಮಾಡುತ್ತೀರಾ. ಆದರೆ ಸ್ಮೃತಿ ಸ್ವರೂಪರಾಗದೇ ಇರುವ ಕಾರಣ ಒಳ್ಳೆಯ ವಿಚಾರವನ್ನು ಮಾಡುತ್ತಿದ್ದರೂ ಕೂಡ ಆ ಒಳ್ಳೆಯ ವಿಚಾರದ ಮಧ್ಯದಲ್ಲಿ ವ್ಯರ್ಥ ಸಂಕಲ್ಪ ಮತ್ತು ಸಾಧಾರಣ ಸಂಕಲ್ಪ ಮಿಕ್ಸ್ ಆಗಿ ಬಿಡುತ್ತದೆ. ವಾಸ್ತವದಲ್ಲಿ ನೋಡಿದಾಗ ಗೊತ್ತಾಗುತ್ತದೆ, ನಮ್ಮ ಅನಾದಿ ಸ್ವರೂಪ ಅಂದರೆ ಸ್ಮೃತಿ ಸ್ವರೂಪರಿಂದ ಸಮರ್ಥ ಸ್ವರೂಪರಾಗುವುದಾಗಿದೆ. ವಿಚಾರವನ್ನು ಮಾಡುವಂತಹ ಸ್ವರೂಪರಾಗುವುದು ನಮ್ಮ ಅನಾದಿ ಸ್ವರೂಪ ಅಲ್ಲ. ಮತ್ತು ಆದಿಯಲ್ಲೂ ಕೂಡ ಈ ಸಮಯದ ಸ್ಮೃತಿ ಸ್ವರೂಪದ ಪದವಿಯೇ ನಮಗೆ ಪ್ರಾಪ್ತಿಯಾಗುತ್ತದೆ.
ಸತ್ಯಯುಗದ ಆದಿಯ ಸಮಯದಲ್ಲಿ ವರ್ತಮಾನ ಸಮಯದ ಸ್ಮೃತಿ ಸ್ವರೂಪದ ಪದವಿ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಅನಾದಿಯಲ್ಲೂ ಸ್ಮೃತಿ ಸ್ವರೂಪರಾಗಿದ್ದೀರಾ, ಆದಿಯಲ್ಲೂ ಕೂಡ ಸ್ಮೃತಿ ಸ್ವರೂಪರಾಗಿದ್ದೀರಾ ಮತ್ತು ಅಂತಿಮ ಸಮಯದಲ್ಲಿ ಅಂದರೆ ಸಂಗಮ ಯುಗದ ಸಮಯದಲ್ಲೂ ಕೂಡ ಸ್ಮೃತಿ ಸ್ವರೂಪರಾಗುತ್ತೀರಾ. ಅಂದ ಮೇಲೆ ಆದಿ, ಅನಾದಿ ಮತ್ತು ಅಂತ್ಯ ಮೂರೂ ಕಾಲದಲ್ಲೂ ಸ್ಮೃತಿ ಸ್ವರೂಪರಾಗಿದ್ದೀರಾ. ವಿಚಾರವನ್ನು ಮಾಡುವಂತಹ ಸ್ವರೂಪರಲ್ಲ. ಆದ್ದರಿಂದ ಬಾಪ್ದಾದ ಮೊದಲೇ ತಿಳಿಸಿದ್ದಾರೆ, ವರ್ತಮಾನ ಸಮಯದಲ್ಲಿ ಅನುಭವಿ ಮೂರ್ತಿಯಾಗಬೇಕು. ವರ್ತಮಾನ ಸಮಯದಲ್ಲಿ ಅನುಭವಿ ಮೂರ್ತಿಯಾಗುವುದೇ ಶ್ರೇಷ್ಠ ಸ್ಥಿತಿಯಾಗಿದೆ. ನಾನು ಆತ್ಮನಾಗಿದ್ದೇನೆ, ನನಗೆ ಪರಮಾತ್ಮ ತಂದೆಯ ಪ್ರಾಪ್ತಿಯಾಗಿದೆ ಎಂದು ವಿಚಾರವನ್ನು ಮಾಡುತ್ತೀರಾ. ಆದರೆ ಅರ್ಥ ಮಾಡಿಕೊಳ್ಳುವುದಕ್ಕೂ ಮತ್ತು ಅನುಭವವನ್ನು ಮಾಡುವುದಕ್ಕೂ ಬಹಳಷ್ಟು ಅಂತರ ಇದೆ. ಅನುಭವಿ ಮೂರ್ತಿಗಳು ಎಂದೂ ಮಾಯೆಯಿಂದ ಮೋಸ ಹೋಗಲು ಸಾಧ್ಯ ಇಲ್ಲ. ಅನುಭವಿ ಮೂರ್ತಿಗಳಿಗೆ ಮಾಯೆ ಮೋಸವನ್ನು ಮಾಡಲು ಸಾಧ್ಯ ಇಲ್ಲ. ಅನುಭವಿ ಮೂರ್ತಿಗಳಿಗೆ ದುಃಖದ ಅನುಭವ ಆಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಮಧ್ಯ ಮಧ್ಯದಲ್ಲಿ ಏನು ಮಾಯೆಯ ಆಟವನ್ನು ನೋಡುತ್ತೀರೋ ಅಥವಾ ಈ ಸೃಷ್ಟಿ ನಾಟಕದಲ್ಲಿ ಏನು ಆಟವನ್ನು ನೋಡುತ್ತಿದ್ದೀರೋ ಆ ಆಟಕ್ಕೆ ಕಾರಣ ಏನು ಅಂದರೆ ಅನುಭವಿ ಮೂರ್ತಿಯಾಗುವ ಮಾತಿನ ಕೊರತೆ ಆಗಿದೆ. ಅನುಭವದ ಅಧಿಕಾರ ಸರ್ವಶ್ರೇಷ್ಠ ಆಗಿದೆ. ಅಂದ ಮೇಲೆ ಬಾಪ್ತಾದ ನೋಡಿದರು ಕೆಲವು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ, ಆದರೆ ಅದೇ ಸ್ವರೂಪದ ಅನುಭವವನ್ನು ಕಡಿಮೆ ಮಾಡುತ್ತಾರೆ. ವರ್ತಮಾನ ಜಗತ್ತಿನಲ್ಲೂ ಕೂಡ ಮೆಜಾರಿಟಿ ಆತ್ಮರು ನೋಡಿ ಸುಸ್ತಾಗಿ ಬಿಟ್ಟಿದ್ದಾರೆ, ಕೇಳಿ ಸುಸ್ತಾಗಿ ಬಿಟ್ಟಿದ್ದಾರೆ. ಆದರೆ ಅನುಭವದ ಮೂಲಕ ಪ್ರಾಪ್ತಿಯನ್ನು ಮಾಡಿಕೊಳ್ಳಲು ಬಯಸುತ್ತಾರೆ. ಅಂದ ಮೇಲೆ ಅನುಭವವನ್ನು ಮಾಡಿಸಬೇಕು. ಯಾರು ಸ್ವಯಂ ಅನುಭವವನ್ನು ಮಾಡುತ್ತಾರೋ ಅವರೇ ಅನುಭವವನ್ನು ಮಾಡಿಸಲು ಸಾಧ್ಯ. ಮತ್ತು ಅನುಭವಿ ಆತ್ಮರು ಸದಾ ಮುಂದೆ ಹೋಗುತ್ತಿರುತ್ತಾರೆ. ಅನುಭವಿ ಆತ್ಮರು ಮೇಲೆ ಹಾರುತ್ತಿರುತ್ತಾರೆ. ಏಕೆಂದರೆ ಅನುಭವಿ ಆತ್ಮರಲ್ಲಿ ಸದಾ ಉಮಂಗ್ ಉತ್ಸಾಹ ಪ್ರತ್ಯಕ್ಷ ರೂಪದಲ್ಲಿ ಇರುತ್ತದೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ, ಪ್ರತಿಯೊಂದು ಜ್ಞಾನದ ಪಾಯಿಂಟ್ನ ಅನುಭವಿ ಆಗಿದ್ದೇವೆ ತಾನೆ? ಪ್ರತಿಯೊಂದು ಜ್ಞಾನದ ಪಾಯಿಂಟ್ನ ಅನುಭವಿ ಮೂರ್ತಿ ಆಗಿದ್ದೇನೆ ತಾನೆ? ಅನುಭವದ ಅಧಿಕಾರ ನಮ್ಮ ಪ್ರತಿಯೊಂದು ಕರ್ಮದಲ್ಲೂ ಕಾಣಿಸುತ್ತಿದೆ ತಾನೆ? ನಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ಸಂಕಲ್ಪದಲ್ಲೂ ಅನುಭವದ ಅಧಿಕಾರ ಇದೆ ತಾನೆ? ಅನುಭವದ ಅಧಿಕಾರದಿಂದ ಪ್ರತಿಯೊಂದು ಮಾತನ್ನು ಮಾತನಾಡುತ್ತಿದ್ದೇವೆ ತಾನೆ? ಅನುಭವದ ಅಧಿಕಾರದಿಂದ ಪ್ರತಿಯೊಂದು ಸಂಕಲ್ಪವನ್ನು ಮಾಡುತ್ತಿದ್ದೇವೆ ತಾನೆ? ಅಥವಾ ಕೇವಲ ಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವ ಆಧಾರದಿಂದ ಸಂಕಲ್ಪವನ್ನು ಮಾಡುತ್ತಿದ್ದೀವೇನು? ಒಂದನೆಯ ಮಾತು ಅಂದರೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು, ಎರಡನೆಯ ಮಾತು ಅಂದರೆ ಅನುಭವವನ್ನು ಮಾಡುವುದು. ಪ್ರತಿ ವಿಷಯದಲ್ಲೂ ಜ್ಞಾನದ ಪಾಯಿಂಟ್ನ ವರ್ಣನೆಯನ್ನು ಮಾಡುವುದು. ಹೊರಗಡೆ ಜಗತ್ತಿನಲ್ಲಿರುವಂತಹ ಭಾಷಣಕಾರರು ಕೂಡ ಈ ರೀತಿ ಪಾಯಿಂಟ್ನ ಬಗ್ಗೆ ವರ್ಣನೆಯನ್ನು ಮಾಡಿ ಭಾಷಣವನ್ನು ಮಾಡುತ್ತಾರೆ. ಆದರೆ ಪ್ರತಿಯೊಂದು ಪಾಯಿಂಟ್ನ ಅನುಭವಿ ಸ್ವರೂಪ ಆಗಬೇಕು. ಪ್ರತಿಯೊಂದು ಪಾಯಿಂಟ್ನ ಅನುಭವಿ ಸ್ವರೂಪರಾಗುವುದೇ ಜ್ಞಾನಿ ಆತ್ಮರ ಲಕ್ಷಣ ಆಗಿದೆ. ಯೋಗವನ್ನು ಜೋಡಣೆ ಮಾಡುವಂತವರು ಅನೇಕರಿದ್ದಾರೆ, ಯೋಗದಲ್ಲಿ ಕುಳಿತುಕೊಳ್ಳುವಂತವರು ಅನೇಕರಿದ್ದಾರೆ. ಬಹಳಷ್ಟು ಜನ ಯೋಗವನ್ನು ಮಾಡಲು ಕುಳಿತುಕೊಳ್ಳುತ್ತಾರೆ, ಆದರೆ ಯೋಗದ ಅನುಭವ ಅಂದರೆ ಶಾಂತ ಸ್ವರೂಪ ಆತ್ಮರಾಗಬೇಕು ಮತ್ತು ಶಕ್ತಿ ಸ್ವರೂಪ ಆತ್ಮರಾಗಬೇಕು. ಯೋಗದ ಮೂಲಕ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನಾ, ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನಾ ಅನ್ನುವುದನ್ನು ಪರೀಕ್ಷಿಸುವುದಕ್ಕೋಸ್ಕರ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿಯನ್ನು ಆಹ್ವಾನ ಮಾಡಿ ನಿರ್ವಿಘ್ನ ಸ್ವರೂಪರಾಗಿ ಬಿಡಬೇಕು. ಒಂದು ವೇಳೆ ಒಂದೇ ಒಂದು ಶಕ್ತಿಯ ಕೊರತೆಯಾದರೂ ಕೂಡ ನೀವು ಜ್ಞಾನದ ಬಗ್ಗೆ ವರ್ಣನೆಯನ್ನು ಮಾಡುತ್ತಿದ್ದೀರಾ, ಆದರೆ ಸ್ವರೂಪದಲ್ಲಿ ಸ್ಥಿತ ಆಗಿಲ್ಲ ಎಂದು ಅರ್ಥ. ಕೇವಲ ಜ್ಞಾನದ ಬಗ್ಗೆ ವರ್ಣನೆಯನ್ನು ಮಾಡಿ ಸ್ವರೂಪದಲ್ಲಿ ಸ್ಥಿತ ಆಗದೇ ಇದ್ದರೆ ಸಮಯಕ್ಕೆ ಸರಿಯಾಗಿ ನೀವು ಮೋಸ ಹೋಗುತ್ತೀರಾ. ನಿಮಗೆ ಸಹನಾ ಶಕ್ತಿಯ ಅವಶ್ಯಕತೆ ಇರುತ್ತದೆ, ಆದರೆ ಸಮಯದಲ್ಲಿ ನೀವು ಎದುರಿಸುವಂತಹ ಶಕ್ತಿಯನ್ನು ಉಪಯೋಗ ಮಾಡುತ್ತೀರಾ. ಆಗ ಯೋಗಯುಕ್ತ ಅನುಭವಿ ಸ್ವರೂಪದಲ್ಲಿ ಸ್ಥಿತ ಆಗಿದ್ದೀರಾ ಎಂದು ನಿಮ್ಮನ್ನು ನೋಡಿ ಹೇಳಲು ಸಾಧ್ಯ ಇಲ್ಲ. 4 ಸಬ್ಜೆಕ್ಟ್ನಲ್ಲೂ ಸ್ಮೃತಿ ಸ್ವರೂಪರಾಗಬೇಕು, ಅನುಭವಿ ಸ್ವರೂಪರಾಗಬೇಕು. 4 ಸಬ್ಜೆಕ್ಟ್ನಲ್ಲೂ ಸ್ಮೃತಿ ಸ್ವರೂಪರಾದವರ ಲಕ್ಷಣ ಏನಾಗಿರುತ್ತದೆ? 4 ಸಬ್ಜೆಕ್ಟ್ನಲ್ಲೂ ಅನುಭವಿ ಸ್ವರೂಪ ಆದಂತಹ ಆತ್ಮರ ಲಕ್ಷಣ ಏನಾಗಿರುತ್ತದೆ? ಸ್ಮೃತಿಯಲ್ಲಿ ನಿಮಿತ್ತ ಭಾವನೆ, ವೃತ್ತಿಯಲ್ಲಿ
ಸದಾ ಶುಭ ಭಾವನೆ, ಆತ್ಮಿಕ ಭಾವನೆ, ನಿಸ್ವಾರ್ಥ ಭಾವನೆ ಇರಬೇಕು. ವಾಯುಮಂಡಲದಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ಸದಾ ನಮ್ರತೆಯ ಭಾವನೆ, ವಾಣಿಯಲ್ಲಿ ಸದಾ ನಿರ್ಮಲ ವಾಣಿ ಇರಬೇಕು. ಈ ವಿಶೇಷತೆಗಳು ಅನುಭವಿ ಮೂರ್ತಿ ಆತ್ಮನಲ್ಲಿ ಪ್ರತಿಕ್ಷಣ ಸ್ವಾಭಾವಿಕ ಸಂಸ್ಕಾರ ಆಗಿರುತ್ತದೆ. ಅನುಭವಿ ಮೂರ್ತಿಗಳ ಸ್ವಾಭಾವಿಕ ಸಂಸ್ಕಾರ ಅಂದರೆ ಅವರ ವಾಣಿ ನಿರ್ಮಲ ವಾಣಿ ಆಗಿರುತ್ತದೆ. ಸಂಬಂಧ ಸಂಪರ್ಕದಲ್ಲಿ ನಮ್ರತೆಯ ಗುಣವುಳ್ಳವರಾಗಿರುತ್ತಾರೆ ಮತ್ತು ಸದಾ ಶುಭ ಭಾವನೆ, ಆತ್ಮಿಕ ಭಾವನೆ, ನಿಸ್ವಾರ್ಥ ಭಾವನೆ ಇರುತ್ತದೆ. ಸ್ಥಿತಿಯಲ್ಲಿ ನಿಮಿತ್ತ ಭಾವನೆ ಇರುತ್ತದೆ. ಈಗಲೂ ಕೂಡ ಕೆಲವು ಮಕ್ಕಳು ಕೆಲವೊಮ್ಮೆ ಹೇಳುತ್ತಾರೆ, ನಾನು ಈ ರೀತಿ ಮಾಡಬೇಕು ಎಂದು ಬಯಸುವುದಿಲ್ಲ, ಆದರೆ ನಾನು ಏನನ್ನು ಮಾಡಲಿ? ಇದು ನನ್ನ ಹಳೆಯ ಸಂಸ್ಕಾರ ಆಗಿದೆ, ಹಳೆಯ ಸ್ವಭಾವ ಆಗಿದೆ. ಸ್ವಭಾವ ಸ್ವಾಭಾವಿಕವಾಗಿ ತನ್ನ ಕಾರ್ಯವನ್ನು ಮಾಡುತ್ತದೆ. ಸ್ವಭಾವದ ಬಗ್ಗೆ ವಿಚಾರವನ್ನು ಮಾಡುವ ಅವಶ್ಯಕತೆ ಇಲ್ಲ, ಆದರೆ ಸ್ವಭಾವ ಸ್ವಾಭಾವಿಕವಾಗಿ ಕಾರ್ಯವನ್ನು ಮಾಡುತ್ತದೆ. ಅಂದ ಮೇಲೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ನನ್ನ ಸ್ವಾಭಾವಿಕ ಸ್ವಭಾವ ಯಾವುದಾಗಿದೆ? ಒಂದು ವೇಳೆ ಯಾವುದಾದರೂ ಪ್ರಕಾರದ ಹಳೆಯ ಸಂಸ್ಕಾರ ಅಂಶ ಮಾತ್ರದಲ್ಲಿ ಇದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ಕಾರ್ಯವನ್ನು ಮಾಡುತ್ತಾ ಮಾಡುತ್ತಾ ಆ ಹಳೆಯ ಸಂಸ್ಕಾರ ಪಕ್ಕಾ ಆಗಿಬಿಡುತ್ತದೆ. ಯಾವುದು ಹಳೆಯ ಸಂಸ್ಕಾರ ಆಗಿದೆಯೋ, ಹಳೆಯ ಸ್ವಭಾವ ಆಗಿದೆಯೋ, ಆ ಹಳೆಯ ಸಂಸ್ಕಾರವನ್ನು ನೀವು ಸಮಾಪ್ತಿ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರಾ, ಆದರೆ ಸಮಾಪ್ತಿ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಕಾರಣ ಏನಾಗಿದೆ? ಎಲ್ಲಾ ಮಾತಿನಲ್ಲೂ ಜ್ಞಾನ ಸ್ವರೂಪರಾಗಿದ್ದೀರಾ. ಎಂತಹ ಕಾರ್ಯ ನಡೆಯಬಾರದು ಎಂದು ನೀವು ಬಯಸುತ್ತೀರೋ ಅಂತಹ ಕಾರ್ಯ ನಡೆಯುತ್ತದೆ. ಅಂದ ಮೇಲೆ ಅದಕ್ಕೆ ಕಾರಣ ಏನಾಗಿದೆ? ಅದಕ್ಕೆ ಕಾರಣ ಏನು ಅಂದರೆ ಪರಿವರ್ತನೆಯನ್ನು ಮಾಡಿಕೊಳ್ಳುವ ಶಕ್ತಿಯ ಕೊರತೆ ಮೆಜಾರಿಟಿ ಮಕ್ಕಳಲ್ಲಿ ಕಾಣಿಸುತ್ತಿದೆ. ಪರಿವರ್ತನೆಯ ಶಕ್ತಿಯ ಬಗ್ಗೆ ಮಕ್ಕಳಿಗೆ ಗೊತ್ತಿದೆ. ಪರಿವರ್ತನೆಯ ಬಗ್ಗೆ ಮಕ್ಕಳು ವರ್ಣನೆಯನ್ನು ಮಾಡುತ್ತಾರೆ. ಒಂದು ವೇಳೆ ನಿಮ್ಮೆಲ್ಲರಿಗೂ ಪರಿವರ್ತನೆಯ ಶಕ್ತಿಯ ಟಾಪಿಕ್ನ ಬಗ್ಗೆ ಬರೆಯುವುದಕ್ಕೋಸ್ಕರ ಹೇಳಿದರೆ ಅಥವಾ ಭಾಷಣವನ್ನು ಮಾಡುವುದಕ್ಕೋಸ್ಕರ ಹೇಳಿದರೆ, ಬಾಪ್ತಾದರವರಿಗೆ ಗೊತ್ತಿದೆ ಎಲ್ಲಾ ಮಕ್ಕಳು ಪರಿವರ್ತನೆಯ ಬಗ್ಗೆ ಭಾಷಣವನ್ನು ಮಾಡುವುದರಲ್ಲಿ ಬಹಳಷ್ಟು ಬುದ್ಧಿವಂತರಾಗಿದ್ದೀರಾ, ಬಹಳ ಚೆನ್ನಾಗಿ ಭಾಷಣವನ್ನು ಮಾಡುತ್ತೀರಾ, ಪರಿವರ್ತನೆಯ ಟಾಪಿಕ್ನ ಬಗ್ಗೆ ಬಹಳ ಚೆನ್ನಾಗಿ ಟಾಪಿಕ್ ಅನ್ನು ಬರೆಯುತ್ತೀರಾ. ಇನ್ನು ಯಾರಾದರೂ ಬಂದರೆ ಅವರಿಗೆ ಚೆನ್ನಾಗಿ ಪರಿವರ್ತನೆಯ ಬಗ್ಗೆ ತಿಳಿಸುತ್ತೀರಾ. ಏನೇ ಆದರೂ ಪರವಾಗಿಲ್ಲ, ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಿ ಎಂದು ಅವರಿಗೆ ಹೇಳುತ್ತೀರಾ. ಆದರೆ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಶಕ್ತಿ ನನ್ನಲ್ಲಿ ಎಷ್ಟಿದೆ? ವರ್ತಮಾನ ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಂಡಿರುವ ನಾವು ಪರಿವರ್ತನೆ ಆಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಾರದು. ಸೆಕೆಂಡ್ನಲ್ಲಿ ಪರಿವರ್ತನೆಯ ಶಕ್ತಿ ಕಾರ್ಯದಲ್ಲಿ ಬರಬೇಕು. ಏಕೆಂದರೆ ಈ ರೀತಿ ಆಗಬಾರದು ಎಂದು ನಿಮಗೆ ಗೊತ್ತಿದೆ. ಗೊತ್ತಿದ್ದರೂ ಕೂಡ ಒಂದು ವೇಳೆ ಪರಿವರ್ತನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಏನು? ನೀವು ಕಾರಣದ ಬಗ್ಗೆ ವಿಚಾರವನ್ನು ಮಾಡುತ್ತಿದ್ದೀರಾ, ಆದರೆ ಅದೇ ಸ್ವರೂಪದಲ್ಲಿ ಸ್ಥಿತ ಆಗುತ್ತಿಲ್ಲ. ವಿಚಾರವನ್ನು ಮಾಡುವಂತಹ ಸ್ವರೂಪದಲ್ಲಿ ಇಡೀ ದಿನ ಹೆಚ್ಚು ಸಮಯ ಸ್ಥಿತ ಆಗುತ್ತೀರಾ. ಇಡೀ ದಿನದಲ್ಲಿ ಹೆಚ್ಚು ಸಮಯ ವಿಚಾರವನ್ನು ಮಾಡುವ ಸ್ವರೂಪದಲ್ಲಿ ಸ್ಥಿತ ಆಗುತ್ತೀರಾ. ಆದರೆ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗುವ ಮಾತಿನಲ್ಲಿ ಮೆಜಾರಿಟಿ ಮಕ್ಕಳು ಕಡಿಮೆ ಸಮಯ ಸ್ಥಿತ ಆಗುತ್ತೀರಾ. ಈಗ ಸಮಯ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆ. ಇದು ತೀವ್ರ ಪುರುಷಾರ್ಥದ ಸಮಯ ಆಗಿದೆ, ಸಾಧಾರಣ ಪುರುಷಾರ್ಥದ ಸಮಯ ಅಲ್ಲ. ಸೆಕೆಂಡ್ನಲ್ಲಿ ಪರಿವರ್ತನೆ ಅನ್ನುವ ಶಬ್ದದ ಅರ್ಥ ಅಂದರೆ ಸ್ಮೃತಿ ಸ್ವರೂಪರಾಗುವುದರ ಮೂಲಕ ಒಂದು ಸೆಕೆಂಡ್ನಲ್ಲಿ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಸೆಕೆಂಡ್ನಲ್ಲಿ ವ್ಯರ್ಥ ಸಂಕಲ್ಪದಿಂದ ನಿವೃತ್ತ ಆಗಿಬಿಡಬೇಕು. ಏಕೆ? ಸಮಯದ ಸಮಾಪ್ತಿಯನ್ನು ಸಮೀಪಕ್ಕೆ ತರಲು ನಿಮಿತ್ತರು ನೀವಾಗಿದ್ದೀರಾ. ಅಂದ ಮೇಲೆ ವರ್ತಮಾನ ಸಮಯದ ಮಹತ್ವಕ್ಕನುಸಾರವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಸಮಾವೇಶ ಆಗಿದೆ. ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಇದೆ ಅನ್ನುವ ವೃದ್ಧಿಯ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುತ್ತೀರಾ. ಆದರೆ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ನಾವು ಕಳೆದುಕೊಳ್ಳಬಹುದು ಅನ್ನುವ ಮಾತನ್ನು ಕೂಡ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ. ಒಂದು ವೇಳೆ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಆಗುತ್ತದೆ ಅಂದ ಮೇಲೆ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಕಳೆದುಕೊಳ್ಳಲೂಬಹುದು. ಕಳೆದುಕೊಳ್ಳುತ್ತೀರೋ ಅಥವಾ ಕಳೆದುಕೊಳ್ಳುವುದಿಲ್ಲವೋ? ಅಂದ ಮೇಲೆ ಈಗ
ಒಂದು ನಿಮಿಷದ ಯಾವುದಾದರೂ ಮಾತು ನಡೆದರೆ ನೀವು ಅನ್ಯರಿಗೆ ಹೇಳುತ್ತೀರಾ, ಒಂದು ನಿಮಿಷಕ್ಕೋಸ್ಕರ ಶಾಂತಿಯಲ್ಲಿ ಸ್ಥಿತಾಗಿ, ಒಂದೇ ನಿಮಿಷದಲ್ಲಿ ಶಾಂತಿಯಲ್ಲಿ ಸ್ಥಿತಾಗಿ ಎಂದು ಅನ್ಯರಿಗೆ ಹೇಳುತ್ತೀರಾ. ಆದರೆ ಈಗ ನಿಮ್ಮ ಜೀವನದಲ್ಲಿ ನಿಮಿಷದ ಮಾತು ಕೂಡ ಇರಬಾರದು. ಸೆಕೆಂಡ್ನಲ್ಲಿ ನೀವು ಶಾಂತ ಆಗಿ ಬಿಡಬೇಕು. ಅನ್ಯರು ಯಾವ ಮಾತಿನಲ್ಲಿ ಪರಿವರ್ತನೆ ಆಗಲು ನಿಮಿಷವನ್ನು ತೆಗೆದುಕೊಳ್ಳುತ್ತಾರೋ ಅದು ನಿಮ್ಮ ಜೀವನದಲ್ಲಿ ಸೆಕೆಂಡ್ನ ಮಾತಾಗಿರಬೇಕು. ಹೇಗೆ ಹೌದು ಅಥವಾ ಅಲ್ಲ ಎಂದು ವಿಚಾರವನ್ನು ಮಾಡಲು ಎಷ್ಟು ಸಮಯ ಬೇಕಾಗುತ್ತದೆ? ಸೆಕೆಂಡ್ನಲ್ಲಿ ಹೌದು ಅಥವಾ ಅಲ್ಲ ಎಂದು ವಿಚಾರವನ್ನು ಮಾಡುತ್ತೀರಾ ತಾನೆ? ಅಂದ ಮೇಲೆ ಅಷ್ಟೇ ತೀವ್ರ ಗತಿಯಿಂದ ಪರಿವರ್ತನೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಪರಿವರ್ತನೆ ಆಗಬೇಕು. ತಿಳಿಯಿತು ತಾನೆ? ಸರಿ ತಾನೆ? ಒಂದು ವೇಳೆ ಮಾತು ಸರಿಯಿಲ್ಲ ಅಂದರೆ ಯಾವ ಮಾತು ಸರಿ ಇಲ್ಲವೋ ಅದಕ್ಕೆ ಬಿಂದು ಅಂದರೆ ಪುಲಿ ಸ್ಟಾಪ್ ಅನ್ನು ಇಡಿ ಮತ್ತು ಸರಿಯಾದ ಮಾತನ್ನು ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ. ಈಗ ಬಿಂದುವಿನ ಮಹತ್ವವನ್ನು ಕಾರ್ಯದಲ್ಲಿ ತೊಡಗಿಸಿ. 3 ಬಿಂದುಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಬಿಂದುವನ್ನು ಸಮಯಕ್ಕೆ ಸರಿಯಾಗಿ ಕಾರ್ಯದಲ್ಲಿ ತೊಡಗಿಸಬೇಕು. ಹೇಗೆ ವಿಜ್ಞಾನಿಗಳು ಪ್ರತಿಯೊಂದು ಮಾತನ್ನು ತೀವ್ರಗತಿಯಿಂದ ಮಾಡುತ್ತಿದ್ದಾರೆ, ಪ್ರತಿ ಮಾತಿನಲ್ಲೂ ವಿಜ್ಞಾನಿಗಳು ತೀವ್ರಗತಿಯಿಂದ ಮುಂದೆ ಹೋಗುತ್ತಿದ್ದಾರೆ ಮತ್ತು ಪರಿವರ್ತನೆಯ ಶಕ್ತಿಯನ್ನು ಹೆಚ್ಚು ಕಾರ್ಯದಲ್ಲಿ ತೊಡಗಿಸುತ್ತಿದ್ದಾರೆ. ಅಂದ ಮೇಲೆ ಶಾಂತಿಯ ಶಕ್ತಿ ಉಳ್ಳಂತಹ ನೀವು ಈಗ ಇದೇ ಗುರಿಯನ್ನು ಇಟ್ಟುಕೊಳ್ಳಿ. ಒಂದು ವೇಳೆ ಪರಿವರ್ತನೆ ಆಗಬೇಕು ಎಂದು ಬಯಸಿದರೆ ಜ್ಞಾನ ಸ್ವರೂಪರಂತೂ ಆಗಿದ್ದೀರಾ. ಆದರೆ ಈಗ ಶಕ್ತಿಶಾಲಿ ಆತ್ಮರಾಗಿ ಸೆಕೆಂಡ್ನ ಗತಿಯಲ್ಲಿ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಿ. ಅಂದರೆ ಸೆಕೆಂಡ್ನಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳಿ. ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೇನೆ, ಪರಿವರ್ತನೆ ಆಗುತ್ತೇನೆ, ಮಾಡುತ್ತೇನೆ, ನೋಡುತ್ತೇನೆ, ಆಗುತ್ತೇನೆ ಅನ್ನುವ ಶಬ್ದವನ್ನು ಹೇಳಬೇಡಿ. ಈ ರೀತಿ ಮಾಡಲು ಸಾಧ್ಯ ಆಗುತ್ತದೆಯೋ ಅಥವಾ ಈ ರೀತಿ ಪರಿವರ್ತನೆ ಆಗುವುದು ಕಷ್ಟದ ಮಾತಾಗಿದೆಯೋ? ಏಕೆಂದರೆ ಅಂತಿಮ ಸಮಯದಲ್ಲಿ ಸೆಕೆಂಡ್ನಲ್ಲಿ ಪೇಪರ್ ಬರುತ್ತದೆ. ಅಂತಿಮ ಪರೀಕ್ಷಾ ಪೇಪರ್ ಸೆಕೆಂಡ್ನ ಪರೀಕ್ಷಾ ಪೇಪರ್ ಆಗಿರುತ್ತದೆ, ನಿಮಿಷದ ಪೇಪರ್ ಕೂಡ ಅಲ್ಲ. ಅಂದ ಮೇಲೆ ಬಹಳ ಸಮಯದ ಸೆಕೆಂಡ್ನ ಅಭ್ಯಾಸ ಇದ್ದಾಗ 1 ಸೆಕೆಂಡ್ನಲ್ಲಿ ಪಾಸ್ತಿತ್ತಾನರಾಗುತ್ತೀರಾ. ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೀರಾ. ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಅಂದ ಮೇಲೆ ಪಾಸ್ತಿತ್ತಾನರ್ ಆಗಲೇಬೇಕು. ಪಾಸ್ ಮಾರ್ಕ್ಸ್ ಅನ್ನು ಪಡೆದುಕೊಂಡರೆ ಏನಾಯಿತು? ಪಾಸ್ತಿತ್ತಾನರಾಗಬೇಕು. ಕೇವಲ ಪಾಸ್ ಮಾರ್ಕ್ಸ್ ಅಲ್ಲ, ಪಾಸ್ತಿತ್ತಾನರಾಗಬೇಕು. ಅಂದ ಮೇಲೆ ಯಾವ ಗುರಿಯನ್ನು ಇಟ್ಟುಕೊಂಡಿದ್ದೀರಾ? ನಾನು ಪಾಸ್ತಿತ್ತಾನರಾಗಲೇಬೇಕು ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಪಾಸ್ತಿತ್ತಾನರ್ ಅಂದರೆ ಗೌರವಾನ್ವಿತವಾಗಿ ತೇರ್ಗಡೆ ಆಗಬೇಕು. ಆನರ್ ಅನ್ನುವ ಶಬ್ದಕ್ಕೆ ಅಂಡರ್ಲೈನ್ ಮಾಡಿಕೊಳ್ಳಿ. ಒಳ್ಳೆಯದು. ಅಂದ ಮೇಲೆ ಈಗ ಏನನ್ನು ಮಾಡಬೇಕು? ಮಿನಿಟ್ ಮೋಟರ್ನಂತೆ ಕಾರ್ಯವನ್ನು ಮಾಡುವುದು ಸಾಮಾನ್ಯ ಮಾತಾಗಿದೆ. ಈಗ ಸೆಕೆಂಡ್ನಲ್ಲಿ ಕಾರ್ಯ ಆಗಬೇಕು. ಪಂಜಾಬ್ನವರು ಹೇಳಿ, ಈಗ ಇದು ಸೆಕೆಂಡ್ನ ಮಾತಾಗಿದೆ. ಇದರಲ್ಲಿ ಯಾರು ನಂಬರ್ 1 ನಲ್ಲಿ ಬರುತ್ತೀರಾ? ಪಂಜಾಬ್ನವರು ನಂಬರ್ 1 ನಲ್ಲಿ ಬರುತ್ತೀರೇನು? ನಂಬರ್ 1 ನಲ್ಲಿ ಬರುವುದು ಏನಾದರೂ ದೊಡ್ಡ ಮಾತಾಗಿದೆಯೇನು? ಎಷ್ಟು ನಶೆಯಿಂದ ಹೇಳುತ್ತೀರಾ ನಂಬರ್ 1 ನಲ್ಲಿ ಬರುತ್ತೇವೆ ಎಂದು. ನಂಬರ್ 1 ನಲ್ಲಿ ಬರುತ್ತೇವೆ ಎಂದು ಬಹಳ ಚೆನ್ನಾಗಿ ಹೇಳುತ್ತೀರಾ, ನಶೆಯಿಂದ ಹೇಳುತ್ತೀರಾ. ಯಾವಾಗ ಬಾಪ್ತಾದ ನಿಮ್ಮ ಮಾತನ್ನು ಕೇಳುತ್ತಾರೋ ಆಗ ತಂದೆ ಕೂಡ ಬಹಳಷ್ಟು ಖುಷಿ ಪಡುತ್ತಾರೆ. ಇದೇನು ದೊಡ್ಡ ಮಾತು ಎಂದು ಹೇಳುತ್ತೀರಾ ತಾನೆ? ಬಾಪ್ತಾದ ಜೊತೆಗಿದ್ದಾರೆ ಅಂದ ಮೇಲೆ ಯಾವ ಮಾತು ದೊಡ್ಡ ಮಾತಲ್ಲ ಎಂದು ಹೇಳುತ್ತೀರಾ. ಸರ್ವ ಶಕ್ತಿಗಳಿಗೆ ಅಧಿಕಾರಿ ಆದಂತಹ ತಂದೆಯೇ ಜೊತೆಗಿದ್ದಾರೆ. ಅಂದ ಮೇಲೆ ಈಗ ಏನನ್ನು ಮಾಡಬೇಕು? ಈಗ ತೀವ್ರ ಗತಿಯಿಂದ ಮುಂದೆ ಹೋಗಬೇಕು. ಸೇವೆಯನ್ನು ಮಾಡುತ್ತಿದ್ದೀರಾ. ಸೇವೆಯನ್ನು ಬಿಟ್ಟು ಇನ್ನು ಏನನ್ನು ಮಾಡಲು ಸಾಧ್ಯ? ಖಾಲಿ ಕುಳಿತುಕೊಳ್ಳಲು ಆಗುತ್ತದೆಯೇನು? ಇಲ್ಲ. ಬ್ರಾಹ್ಮಣರಾದ ನೀವು ಸೇವೆಯನ್ನು ಮಾಡಲೇಬೇಕು. ಬ್ರಾಹ್ಮಣ ಆತ್ಮರ ಧರ್ಮ ಮತ್ತು ಕರ್ಮ ಸೇವೆಯಾಗಿದೆ. ಸೇವೆಯನ್ನು ಮಾಡುವುದೇ ಬ್ರಾಹ್ಮಣರ ಧರ್ಮ ಆಗಿದೆ ಮತ್ತು ಕರ್ಮ ಆಗಿದೆ. ಆದರೆ ಈಗ ಸೇವೆಯ ಜೊತೆ ಜೊತೆಗೆ ಸಮರ್ಥ ಸ್ವರೂಪರಾಗಿ ಸೇವೆಯಲ್ಲಿ ಎಷ್ಟೊಂದು ಉಮಂಗುತ್ಸಾಹವನ್ನು ತೋರಿಸಿದ್ದೀರಾ. ನಿಮ್ಮ ಉಮಂಗುತ್ಸಾಹವನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಿದ್ದಾರೆ ಮತ್ತು ಬಾಪ್ತಾದ ಶುಭಾಶಯವನ್ನು ತಿಳಿಸುತ್ತಾರೆ. ಆದರೆ ಹೇಗೆ ಸೇವೆಯ ಕಿರೀಟ ಪ್ರಾಪ್ತಿಯಾಗಿದೆ ತಾನೆ? ಪಾದಯಾತ್ರೆಯನ್ನು ಮಾಡುತ್ತಿರುವ ಯುವಕರು ಕಿರೀಟವನ್ನು ಧರಿಸಿಕೊಂಡು ಕುಳಿತಿದ್ದಾರೆ. ಕಿರೀಟವನ್ನು ಧರಿಸಿಕೊಂಡು ಕುಳಿತಿದ್ದೀರಾ ತಾನೆ? ನೋಡಿ, ಕಿರೀಟವನ್ನು ಧರಿಸಿಕೊಂಡಿರುವ ನೀವು ಎಷ್ಟು ಚೆನ್ನಾಗಿ ಕಾಣುತ್ತಿದ್ದೀರಾ. ಈಗ ಸ್ಮೃತಿ ಸ್ವರೂಪರಾಗುವಂತಹ ಕಿರೀಟವನ್ನು ಧರಿಸಿಕೊಂಡು ತೋರಿಸಿ. ಯುವಕರ ಗ್ರೂಪ್ ಇದಾಗಿದೆ. ಅಂದ ಮೇಲೆ ಯುವಕರು ಯಾವ ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ?
ಸೇವೆಯಲ್ಲಿ ನಂಬರ್ 1 ನಲ್ಲಿ ಬರಬೇಕು ಮತ್ತು ಸಮರ್ಥ ಸ್ವರೂಪದಲ್ಲೂ ಕೂಡ ನಂಬರ್ 1 ನಲ್ಲಿ ಬರಬೇಕು. ಸಂದೇಶವನ್ನು ನೀಡುವುದು ಬ್ರಾಹ್ಮಣ ಜೀವನದ ಧರ್ಮ ಮತ್ತು ಕರ್ಮ ಆಗಿದೆ. ಆದರೆ ಈಗ ಬಾಪ್ತಾದ ಸೂಚನೆಯನ್ನು ನೀಡುತ್ತಿದ್ದಾರೆ. ಪರಿವರ್ತನೆ ಆಗುವಂತಹ ಮಿಷನರಿಯನ್ನು ತೀವ್ರ ಗತಿಯಿಂದ ವೃದ್ಧಿ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಪಾಸ್ವಿತಾನರಾಗುವುದು ಕಷ್ಟ ಆಗಿ ಬಿಡುತ್ತದೆ. ಬಹಳ ಸಮಯದ ಅಭ್ಯಾಸ ಬೇಕು. ವಿಚಾರ ಮಾಡಿದ ತಕ್ಷಣ ಮಾಡಿ ತೋರಿಸಬೇಕು. ಕೇವಲ ವಿಚಾರ ಮಾಡುವಂತಹ ಸ್ವರೂಪ ಆಗಬೇಡಿ. ಸಮರ್ಥ ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗಿ ವ್ಯರ್ಥವನ್ನು ತೀವ್ರ ಗತಿಯಿಂದ ಸಮಾಪ್ತಿ ಮಾಡಿಕೊಳ್ಳಿ. ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಕರ್ಮ, ವ್ಯರ್ಥ ಸಮಯ ಮತ್ತು ವ್ಯರ್ಥ ಸಂಬಂಧ ಸಂಪರ್ಕ, ಈ ಎಲ್ಲ ವ್ಯರ್ಥದ ವಿಧಿಯನ್ನು ಈಗ ಸಮಾಪ್ತಿ ಮಾಡಿಕೊಳ್ಳಿ. ವ್ಯರ್ಥದ ಎಲ್ಲಾ ರೀತಿಯನ್ನು ಈಗ ಸಮಾಪ್ತಿ ಮಾಡಿಕೊಳ್ಳಿ. ಅಂದರೆ ವ್ಯರ್ಥದ ಎಲ್ಲಾ ಪ್ರಕಾರದ ಮಾತನ್ನು ಸಮಾಪ್ತಿ ಮಾಡಿಕೊಳ್ಳಿ. ಯಾವಾಗ ಬ್ರಾಹ್ಮಣ ಆತ್ಮರಾದ ನೀವು ತೀವ್ರ ಗತಿಯಿಂದ ಸ್ವಯಂವನ್ನು ವ್ಯರ್ಥದಿಂದ ಮುಕ್ತ ಮಾಡಿಕೊಳ್ಳುತ್ತೀರೋ, ಅಂದರೆ ಬ್ರಾಹ್ಮಣ ಆತ್ಮರಾದ ನೀವು ತೀವ್ರ ಗತಿಯಿಂದ ಸ್ವಯಂನ ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೀರೋ, ಆಗ ಆತ್ಮರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ಮತ್ತು ಪುಣ್ಯದ ಖಾತೆ ತೀವ್ರ ಗತಿಯಿಂದ ಜಮಾ ಆಗುತ್ತದೆ. ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ. ಬಾಪ್ತಾದ 3 ಖಾತೆಯನ್ನು ಚೆಕ್ ಮಾಡುತ್ತಿದ್ದಾರೆ. ಒಂದನೆಯದಾಗಿದೆ ಪುರುಷಾರ್ಥದ ಗತಿಯ ಖಾತೆ, ಎರಡನೆಯದಾಗಿದೆ ಆಶೀರ್ವಾದದ ಖಾತೆ, ಪುಣ್ಯದ ಖಾತೆ. ಆದರೆ ಮೆಜಾರಿಟಿ ಮಕ್ಕಳ ಜೀವನದಲ್ಲಿ ಖಾತೆ ಭರ್ಪೂರ್ ಆಗಿಲ್ಲ. ಭರ್ಪೂರ್ ಖಾತೆಯಲ್ಲಿ ಈಗಲೂ ಕೊರತೆ ಇದೆ. ಆದ್ದರಿಂದ ಇಂದು ಬಾಪ್ತಾದ ಇದೇ ಶ್ಲೋಗನ್ ಅನ್ನು ನೆನಪು ಮಾಡಿಸುತ್ತಿದ್ದಾರೆ. ಈಗ ತೀವ್ರ ಗತಿಯಿಂದ ಮುಂದೆ ಹೋಗಿ ತೀವ್ರ ಪುರುಷಾರ್ಥಿಗಳಾಗಿ, ತೀವ್ರ ಗತಿಯಿಂದ ಸಮಾಪ್ತಿಯನ್ನು ಮಾಡುವಂತವರಾಗಿ, ತೀವ್ರ ಗತಿಯ ಮೂಲಕ ಮನಸ್ಸಿನಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡುವಂತವರಾಗಿ. ಬಾಪ್ತಾದ ಎಲ್ಲಾ ಮಕ್ಕಳಲ್ಲೂ ಒಂದು ಮಾತನ್ನು ನೋಡಿ ಬಹಳಷ್ಟು ಖುಷಿ ಪಡುತ್ತಿದ್ದಾರೆ. ಯಾವ ಮಾತಿನ ಕಾರಣ ಎಲ್ಲಾ ಮಕ್ಕಳನ್ನು ನೋಡಿ ತಂದೆ ಖುಷಿ ಪಡುತ್ತಾರೆ? ಎಲ್ಲಾ ಮಕ್ಕಳಿಗೂ ತಂದೆಯ ಬಗ್ಗೆ ಅಪಾರ ಪ್ರೀತಿ ಇದೆ. ಅದಕ್ಕೋಸ್ಕರ ಶುಭಾಶಯಗಳು. ಆದರೆ ಈಗ ಏನನ್ನು ಮಾಡಬೇಕು ಎಂದು ನಾನು ಹೇಳಲೇ ಎಂದು ತಂದೆ ಕೇಳುತ್ತಾರೆ. ಈ ಸೀಸನ್ನ ಸಮಾಪ್ತಿ ಆಗುವುದರಲ್ಲಿ ಈಗ ಇನ್ನೂ ಸಮಯ ಇದೆ. ಈ ಸೀಸನ್ನ ಸಮಾಪ್ತಿಯ ಒಳಗಡೆ ತೀವ್ರ ಗತಿಯಿಂದ ಯಾವುದಾದರೂ ಒಂದು ಚಮತ್ಕಾರವನ್ನು ಮಾಡಿ ತೋರಿಸಿ. ಎಲ್ಲರಿಗೂ ಇಷ್ಟ ಆಯಿತು ತಾನೆ? ಎಲ್ಲರಿಗೂ ಇಷ್ಟ ಆಯಿತು ತಾನೆ? ಯಾರು ಇದೇ ಗುರಿ ಮತ್ತು ಲಕ್ಷಣವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತೀರೋ ಅವರು ಕೈಯನ್ನು ಎತ್ತಿ. ನಾನು ಇದೇ ಗುರಿ ಮತ್ತು ಗುರಿಗೆ ತಕ್ಕಂತೆ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಮಾತನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತೀರೋ ಅವರು ಕೈಯನ್ನು ಎತ್ತಿ. ಡಬ್ಬಲ್ ವಿದೇಶದವರು ಗುರಿಗೆ ತಕ್ಕಂತೆ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ತಾನೆ? ಟೀಚರ್ ಗುರಿಗೆ ತಕ್ಕಂತೆ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳುವುದನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತೀರಾ ತಾನೆ? ಯುವಕರು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತೀರಾ ತಾನೆ? ಮತ್ತು ಮೊದಲನೇ ಲೈನ್ನವರು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತೀರಾ ತಾನೆ? ಅಂದ ಮೇಲೆ ಎಲ್ಲರಿಗೂ ಇನ್ ಅಡ್ವಾನ್ಸ್ ಆಗಿ ಪದುಮ ಗುಣದಷ್ಟು ಶುಭಾಶಯಗಳು. ಒಳ್ಳೆಯದು. ಈಗೀಗ ಎಲ್ಲರೂ ಅಭ್ಯಾಸವನ್ನು ಮಾಡಿ 1 ಸೆಕೆಂಡ್ನಲ್ಲಿ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಸ್ಥಿತಾಗಿ, ನಿರ್ವ್ಯರ್ಥ ಸಂಕಲ್ಪವುಳ್ಳಂತವರಾಗಿ, ಅಂದರೆ ವ್ಯರ್ಥದಿಂದ ಮುಕ್ತಾಗಿ, ಏಕಾಗ್ರ ಆಗಿ, ಒಬ್ಬ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಒಂದೇ ಸಂಕಲ್ಪದಲ್ಲಿ ಏಕಾಗ್ರ ರೂಪದಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಲು ಸಾಧ್ಯ ಆಗುತ್ತದೆ ತಾನೆ? ಒಬ್ಬ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸಂಕಲ್ಪದಲ್ಲಿ ಸ್ಥಿತ ಆಗಬೇಕು. ಬೇರೆ ಯಾವ ಸಂಕಲ್ಪವೂ ಇರಬಾರದು. ಈ ಒಂದೇ ಸಂಕಲ್ಪದ ಏಕಾಗ್ರತೆಯ ಶಕ್ತಿಯ ಅನುಭವದಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಿ. ಒಬ್ಬ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸಂಕಲ್ಪದ ಮೂಲಕ ಏಕಾಗ್ರತೆಯ ಶಕ್ತಿಯ ಅನುಭವದಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಿ. ಈ ಸಂಕಲ್ಪದಲ್ಲಿ ಸ್ಥಿತಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಾರದು. ಸೆಕೆಂಡ್ನಲ್ಲಿ ಇದೇ ಸಂಕಲ್ಪದಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಬೇಕು. ಒಳ್ಳೆಯದು. 4 ಕಡೆ ಇರುವಂತಹ ಮಕ್ಕಳಲ್ಲಿ ಯಾರೆಲ್ಲ ವಿಶೇಷವಾಗಿ ನೆನಪು ಪ್ರೀತಿಯನ್ನು ಕಳಿಸಿದ್ದಾರೋ ಆ ಪ್ರತಿಯೊಬ್ಬ ಮಕ್ಕಳು ತಮ್ಮ ಹೆಸರು ಸಹಿತವಾಗಿ ನೆನಪು ಪ್ರೀತಿ ಮತ್ತು ಮನಸ್ಸಿನ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ಬಾಪ್ತಾದ ನೋಡುತ್ತಿದ್ದಾರೆ. ಎಲ್ಲಾ ಮಕ್ಕಳ ಮನಸ್ಸಿನಲ್ಲೂ ವಿಚಾರ ಬರುತ್ತದೆ, ನನ್ನ ನೆನಪನ್ನು ತಂದೆಗೆ ತಿಳಿಸಿ, ನನ್ನ ನೆನಪನ್ನು ತಂದೆಗೆ ತಿಳಿಸಿ ಎಂದು. ಆದರೆ ಮಕ್ಕಳು ಸಂಕಲ್ಪವನ್ನು ಮಾಡಿದ ತಕ್ಷಣ ಬಾಪ್ತಾದರವರ ಬಳಿ ಆ ಸಂಕಲ್ಪ ಬಂದು ತಲುಪುತ್ತದೆ. ಆದ್ದರಿಂದ ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆ ಆ ಮಕ್ಕಳ ಹೆಸರು ಸಹಿತವಾಗಿ
ವಿಶೇಷತೆ ಸಂಪನ್ನವಾದಂತಹ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ. ಅಂದ ಮೇಲೆ ಎಲ್ಲಾ ಸ್ಮೃತಿ ಸ್ವರೂಪ ಮಕ್ಕಳಿಗೆ, ಸಮರ್ಥ ಸ್ವರೂಪ ಮಕ್ಕಳಿಗೆ, ಅನುಭವಿ ಸ್ವರೂಪ ಶ್ರೇಷ್ಠ ಮಕ್ಕಳಿಗೆ ಸದಾ ಯಾವ ಶುಭ ವಿಚಾರವನ್ನು ಮಾಡುತ್ತೀರೋ ತಕ್ಷಣ ಆ ಶುಭ ಕಾರ್ಯವನ್ನು ಮಾಡಿ ತೋರಿಸುವಂತವರಿಗೆ ಹೇಗೆ ತಕ್ಷಣ ದಾನಕ್ಕೆ ಮಹತ್ವ ಇದೆಯೋ ಅದೇ ರೀತಿ ತಕ್ಷಣ ಪರಿವರ್ತನೆ ಆಗುವುದಕ್ಕೂ ಮಹತ್ವ ಇದೆ. ಅಂದ ಮೇಲೆ ತಕ್ಷಣ ಪರಿವರ್ತನೆ ಆಗುವಂತಹ ವಿಶ್ವ ಪರಿವರ್ತಕ ಮಕ್ಕಳಿಗೆ ಸದಾ ಪರಮಾತ್ಮನ ಪಾಲನೆ, ಪರಮಾತ್ಮನ ಪ್ರೀತಿ, ಪರಮಾತ್ಮನ ಶಿಕ್ಷಣ ಮತ್ತು ಪರಮಾತ್ಮ ತಂದೆಯ ಶ್ರೀಮತವನ್ನು ಪ್ರತಿಯೊಂದು ಕಾರ್ಯದಲ್ಲೂ ತೊಡಗಿಸುವಂತಹ ಮಹಾವೀರ ಮಕ್ಕಳಿಗೆ ಸದಾ ಸಾಹಸ ಮತ್ತು ಏಕಾಗ್ರತೆ ಮತ್ತು ಏಕತೆಯ ಮೂಲಕ ನಂಬರ್ 1 ತೀವ್ರ ಪುರುಷಾರ್ಥವನ್ನು ಮಾಡುವಂತಹ ಮಕ್ಕಳಿಗೆ ಬಾಪ್ದಾದರವರ ಮನಸ್ಸಿನ ನೆನಪು, ಪ್ರೀತಿ ಮತ್ತು ಮನಸ್ಸಿನ ಆಶೀರ್ವಾದಗಳು ಹಾಗೂ ನಮಸ್ತೆ. ಬಾಪ್ದಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ದಾದೀಜಿಯವರ ಜೊತೆಗೆ ಬಾಪ್ದಾದರವರ ವಾರ್ತಾಲಾಪ. ಎಲ್ಲರೂ ಚೆನ್ನಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ. ಬಾಪ್ದಾದ ಪ್ರತಿಯೊಬ್ಬರ ಪಾತ್ರವನ್ನು ನೋಡಿ ಖುಷಿ ಪಡುತ್ತಾರೆ. ಸಣ್ಣ ಸಣ್ಣವರು ಕೂಡ ಚೆನ್ನಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ. ನಾವು ಇನ್ನೂ ಸಣ್ಣವರಾಗಿದ್ದೇವೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಸಣ್ಣವರು ಪರಮಾತ್ಮ ತಂದೆಯ ಸಮಾನ ಆಗಿದ್ದೀರಾ. ಶಕ್ತಿಯರ ಪಾತ್ರವೇ ಬೇರೆಯಾಗಿದೆ, ಪಾಂಡವರ ಪಾತ್ರವೇ ಬೇರೆಯಾಗಿದೆ. ಪಾಂಡವರು ಇರದೇ ಇದ್ದರೂ ಕೂಡ ಕಾರ್ಯ ನಡೆಯಲು ಸಾಧ್ಯ ಇಲ್ಲ, ಶಕ್ತಿಯರು ಇರದೇ ಇದ್ದರೂ ಕೂಡ ಕಾರ್ಯ ನಡೆಯಲು ಸಾಧ್ಯ ಇಲ್ಲ. ಆದ್ದರಿಂದ ಭಾರತದಲ್ಲಿ ಚತುರ್ಭುಜ ಸ್ವರೂಪದ ನೆನಪಾರ್ಥ ಇದೆ. ಬೇರೆ ಯಾವ ಧರ್ಮದಲ್ಲೂ ಕೂಡ ಚತುರ್ಭುಜವನ್ನು ತೋರಿಸುವುದಿಲ್ಲ. ಆದರೆ ಭಾರತದಲ್ಲಿ ನೆನಪಾರ್ಥವಾದಂತಹ ಚತುರ್ಭುಜಕ್ಕೆ ಮಹತ್ವ ಇದೆ. ಅಂದ ಮೇಲೆ ಇಬ್ಬರೂ ಚೆನ್ನಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ. ಆದರೆ ಈಗ ಬೇಗ ಪಾತ್ರವನ್ನು ಅಭಿನಯ ಮಾಡಬೇಕು. ಕೆಲವೊಮ್ಮೆ ನಿಮ್ಮ ಪಾತ್ರವನ್ನು ಮಾಡುವುದರಲ್ಲಿ ಸ್ವಲ್ಪ ಸಡಿಲ ಆಗಿ ಬಿಡುತ್ತೀರಾ. ಅಂದರೆ ಪಾತ್ರವನ್ನು ಅಭಿನಯ ಮಾಡುವಂತಹ ಸಮಯದಲ್ಲಿ ಈಸಿಯಾಗಿ ತೆಗೆದುಕೊಳ್ಳುತ್ತೀರಾ. ಈಗ ಈಸಿಯಾಗಿ ತೆಗೆದುಕೊಳ್ಳುವಂತಹ ಸಮಯ ಅಲ್ಲ. ಭಿನ್ನ ಭಿನ್ನ ಪ್ರಕಾರದ ಮಾತಂತೂ ಇರುತ್ತದೆ. ಆದರೆ ನಾವು ಆ ಮಾತಿನ ರಹಸ್ಯವನ್ನು ಅರ್ಥ ಮಾಡಿಕೊಂಡು ರಹಸ್ಯಯುಕ್ತರಾಗಬೇಕು. ಯೋಗಯುಕ್ತರಾಗಿ, ಸ್ನೇಹಯುಕ್ತರಾಗಿ, ಸಹಯೋಗಯುಕ್ತರಾಗಿ ನಡೆದುಕೊಳ್ಳಬೇಕು. ಒಳ್ಳೆಯದು ತಾನೆ? ದಾದೀಜಿಯವರ ಜೊತೆಗೆ ಬಾಪ್ದಾದ ಮಾತನಾಡುತ್ತಿದ್ದಾರೆ. ಈ ಸಭೆ ನಿಮಗೆ ಇಷ್ಟ ಆಗುತ್ತಿದೆ ತಾನೆ? ನೋಡಿ, ಎಷ್ಟೊಂದು ಜನ ಬಂದಿದ್ದಾರೆ. ಏಕೆ ಬಂದಿದ್ದಾರೆ? ಇಷ್ಟೆಲ್ಲಾ ಜನ ಏಕೆ ಬಂದಿದ್ದಾರೆ? ನಿಮ್ಮ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ. ಬಾಪ್ದಾದರವರ ಜೊತೆಗಂತೂ ಮಿಲನವನ್ನು ಮಾಡಲು ಬಂದಿದ್ದಾರೆ. ಆದರೆ ಜೊತೆಗೆ ದಾದಿಯರಿಲ್ಲ ಅಂದರೆ ಮಧುಬನದಲ್ಲಿ ಖುಷಿಯೇ ಇಲ್ಲ ಎಂದು ಹೇಳುತ್ತಾರೆ. ದಾದಿಯರು ಇರದೇ ಇದ್ದರೆ ಖುಷಿ ಇರುವುದಿಲ್ಲ ಎಂದು ಹೇಳುತ್ತಾರೆ. ಅಂದ ಮೇಲೆ ನೀವಿಲ್ಲ ಅಂದರೆ ಇಲ್ಲಿ ಖುಷಿ ಇಲ್ಲ ಎಂದು ದಾದೀಜಿಗೆ ಬಾಪ್ದಾದ ತಿಳಿಸುತ್ತಿದ್ದಾರೆ. ಒಳ್ಳೆಯದು. ಇಂದಿನ ವರದಾನ ಆಗಿದೆ. ಸ್ಮೃತಿಯ ಸ್ವಿಚ್ನ ಮೂಲಕ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಂಡು ಮತ್ತು ಸರ್ವರ ಕಲ್ಯಾಣವನ್ನು ಮಾಡುವಂತಹ ಸಿದ್ಧಿ ಸ್ವರೂಪರಾಗಿ. ಸ್ಥಿತಿಗೆ ಆಧಾರ ಸ್ಮೃತಿಯಾಗಿದೆ. ನಾನು ಪರಮಾತ್ಮ ತಂದೆಗೆ ಮಗುವಾಗಿದ್ದೇನೆ, ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅನ್ನುವ ಶಕ್ತಿಶಾಲಿ ಸ್ಮೃತಿ ಇದ್ದಾಗ ಇದೇ ಸ್ಮೃತಿಯ ಮೂಲಕ ಸ್ವತಃ ನಿಮ್ಮ ಸ್ಥಿತಿ ಕೂಡ ಶಕ್ತಿಶಾಲಿ ಆಗಿರುತ್ತದೆ ಮತ್ತು ಅನ್ಯರನ್ನೂ ಕೂಡ ಆಗ ನೀವು ಶಕ್ತಿಶಾಲಿ ಆತ್ಮರನ್ನಾಗಿ ಮಾಡುತ್ತೀರಾ. ಹೇಗೆ ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ಎಲ್ಲಾ ಕಡೆ ಪ್ರಕಾಶ ಉತ್ಪನ್ನ ಆಗುತ್ತದೆ, ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ಎಲ್ಲಾ ಕಡೆ ಬೆಳಕು ಬರುತ್ತದೆ. ಅದೇ ರೀತಿ ಈ ಸ್ಮೃತಿಯ ಸ್ವಿಚ್ ಕೂಡ ಒಂದು ಸ್ವಿಚ್ ಆಗಿದೆ. ಸ್ಮೃತಿ ಅನ್ನುವುದು ಕೂಡ ಒಂದು ಸ್ವಿಚ್ ಆಗಿದೆ. ಸದಾ ಸ್ಮೃತಿ ರೂಪಿ ಸ್ವಿಚ್ ನ ಕಡೆ ಗಮನವನ್ನು ಕೊಡಿ. ಆಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರಾ ಮತ್ತು ಸರ್ವರ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರಾ. ಈಗ ನಿಮಗೆ ಹೊಸ ಜನ್ಮ ಸಿಕ್ಕಿದೆ. ಅಂದ ಮೇಲೆ ಹೊಸ ಸ್ಮೃತಿ ಇರಬೇಕು. ಹಳೆಯ ಎಲ್ಲಾ ಸ್ಮೃತಿಗಳು ಸಮಾಪ್ತಿಯಾಗಿ ಬಿಡಬೇಕು. ಇದೇ ವಿಧಿಯ ಮೂಲಕ ಸಿದ್ಧಿ ಸ್ವರೂಪರಾಗುವಂತಹ ವರದಾನ ಪ್ರಾಪ್ತಿಯಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ. ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುವುದಕ್ಕೋಸ್ಕರ ಸ್ವಯಂ ಅನ್ನು ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳಿ. ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುವುದಕ್ಕೋಸ್ಕರ ಸ್ವಯಂನ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಿ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ಸಹಜ ಯೋಗಿ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ. ಬಾಪ್ದಾದ ಪ್ರೇಮದ ಬಂಧನದಲ್ಲಿ ಬಂಧಿತ ಆಗಿದ್ದಾರೆ.
ಬಾಪ್ತಾದ ಪ್ರೇಮದ ಬಂಧನದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಬೇಕು ಎಂದು ಬಯಸಿದರೂ ಕೂಡ ಮುಕ್ತ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಆದ್ದರಿಂದ ಭಕ್ತಿ ಮಾರ್ಗದಲ್ಲೂ ಕೂಡ ಬಂಧನದ ಚಿತ್ರವನ್ನು ತೋರಿಸಿದ್ದಾರೆ. ಪ್ರತ್ಯಕ್ಷದಲ್ಲಿ ಪ್ರೇಮದ ಬಂಧನದಲ್ಲಿ ಅವ್ಯಕ್ತ ಆಗಿರುವಂತಹ ತಂದೆ ಕೂಡ ಬಂಧಿತ ಆಗಬೇಕಾಗುತ್ತದೆ. ಪ್ರತ್ಯಕ್ಷದಲ್ಲಿ ನಿಮ್ಮ ಪ್ರೇಮದ ಬಂಧನದಲ್ಲಿ ಪರಮಾತ್ಮ ತಂದೆ ಅವ್ಯಕ್ತ ಆಗಿದ್ದರೂ ಕೂಡ ಬಂಧಿತ ಆಗಬೇಕಾಗುತ್ತದೆ. ಬ್ರಹ್ಮ ತಂದೆ ವ್ಯಕ್ತದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಂಡಿದ್ದಾರೆ. ಆದರೂ ನಿಮ್ಮ ಪ್ರೇಮದ ಬಂಧನದಿಂದ ಮುಕ್ತಾಗಲು ಸಾಧ್ಯ ಇಲ್ಲ. ಈ ಪ್ರೇಮದ ಹಗ್ಗ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಈ ರೀತಿ ಪ್ರೇಮ ಸ್ವರೂಪರಾಗಿ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಯ ಹಗ್ಗದಲ್ಲಿ ಬಂಧಿಸಿ ತಂದೆಯ ಸಮೀಪ ಸಂಬಂಧದ ಅನುಭವವನ್ನು ಮಾಡಿಸಿ, ಅಥವಾ ಈ ಪ್ರೇಮದ ಸೂತ್ರದ ಮೂಲಕ ಎಲ್ಲರಿಗೂ ನನ್ನತನದ ಅನುಭವವನ್ನು ಮಾಡಿಸಿ, ಅಂದರೆ ಎಲ್ಲರಿಗೂ ನೀವು ಅವರಿಗೆ ಸಂಬಂಧಪಟ್ಟಿದ್ದೀರಾ ಎಂದು ಅನುಭವ ಆಗಬೇಕು. ಆ ರೀತಿ ಎಲ್ಲರಿಗೂ ನನ್ನತನದ ಅನುಭವವನ್ನು ಮಾಡಿಸಿ. ಒಳ್ಳೆಯದು. ಓಂ ಶಾಂತಿ.